ಜಿಲ್ಲಾ ಮಟ್ಟದ ಉರ್ದು ಶೈಕ್ಷಣಿಕ ಕಾರ್ಯಾಗಾರ ಕರ್ನಾಟಕ ರಾಜ್ಯ ಭಾಷಾ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ರಿ ಹಾಸನ ಘಟಕ ಹಾಸನ ನಗರದ ಖುಬಾ ಕನ್ವೆನ್ಷನ್ ಹಾಲ್ ಹಾಸನ ಇಲ್ಲಿ ಒಂದು ದಿನದ ಉರ್ದು ಶೈಕ್ಷಣಿಕ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಎಫ್ಎಲ್ಎನ್ ಟೀಚೋಪಿಯಾ ಆಪ್ ಮತ್ತು ಉರ್ದು ಡಿಜಿಟಲ್ ಎನ್ರಿಚ್ಮೆಂಟ್ ಬಗ್ಗೆ ತರಬೇತಿ ನೀಡಲಾಯಿತು. ಈ ತರಬೇತಿಯನ್ನು ಟೀಚೋಪಿಯಾ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಫೈಜ್ ತಬಸ್ಸುಮ್ ರವರು ಉತ್ತಮ ರೀತಿಯಲ್ಲಿ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ಮಾಹಿತಿ ನೀಡಿದರು. ಎಲ್ಲ ಶಿಕ್ಷಕರು ಉತ್ತಮವಾಗಿ ಪ್ರತಿಕ್ರಿಯೆ ನೀಡಿದರು ಹಾಗೂ ಈ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಾಗಾರದ ಬಗ್ಗೆ ಶ್ರೀಯುತ ಚಂದ್ರಶೇಖರ್ ಎಚ್ಎಸ್ ಮಾನ್ಯ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಸನರವರು ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಮತ್ತು ಎಲ್ಲ ಉರ್ದು ಶಿಕ್ಷಕರಿಗೆ ಶಾಲೆಗಳಲ್ಲಿ ದಾಖಲಾತಿ ಉತ್ತಮಪಡಿಸಲು ಮಾರ್ಗದರ್ಶನ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಆರಿಫುಲ್ಲಾ ಅನ್ಸಾರಿ ಉರ್ದು ಶಿಕ್ಷಣ ಸಂಯೋಜಕರು ಹೊಳೆನಸೀಪುರ ವೃತ್ತ ರವರು ವಹಿಸಿಕೊಂಡು ಉತ್ತಮವಾಗಿ ಈ ಕಾರ್ಯವನ್ನು ನಡೆಸಿಕೊಟ್ಟರು. ಈ ಕಾರ್ಯಾಗಾರದಲ್ಲಿ ಶಬ್ರಿನ್ ಖಾನಂ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಭಾಷಾ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಕ್ಷೇಮ ಅಭಿವೃದ್ಧಿ ಸಂಘ ಹಾಸನ ಶ್ರೀಯುತ ಅಮ್ಜದ್ ಅಹಮದ್ ಉಪಾಧ್ಯಕ್ಷರು, ಸಲ್ಮನಾಸ್ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಭಾಷಾ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಹಾಸನ, ಮುಬೀನಾ ಕೌಸರ್ ಉರ್ದು ಸಿಆರ್ಪಿ ಹಾಸನ, ಹೀನಾ ಕೌಸರ್ ಉರ್ದು ಸಿಆರ್ಪಿ ಬೇಲೂರು ಹಾಗೂ ಎಲ್ಲಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಭಾಷಾ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಹಾಸನರವರು ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು, ಜಿಲ್ಲಾ ಘಟಕ ಹಾಸನ ಇವರಿಗೆ ಸನ್ಮಾನ ಮಾಡಲಾಯಿತು. सबसे पहले तो मैं इस एसोसिएशन के आपके हासन टीम की मोहतरमा सदर साहिबा शबरीन साहिबा और नायब सदूर सेक्रेटरी साहिबा, तमाम टीम के मेंबरान और आप तमाम असातिज़ा का शुक्रिया अदा करूंगी जिन्होंने मुझे इस काबिल समझा कि मैं आऊं और आपको इन टीचोपिया एफएलएन के बातों से मेरी हद तक जितनी मालूमात है मैं आप तक पहुंचाऊं। तो मैं डायरेक्ट जो है टाइम बहुत कम है मेरे पास। देखिए, इस टीचोपिया ऐप को बनाने में एक एनजीओ का बहुत बड़ा रोल है, केयरिंग विद कलर्स। उन्होंने इसे 2 साल लगाया। इसके वर्कशीट